Hello students, last class we discussed about the dynamic memory allocation. So first library function is malloc. Today let's see the calloc function. So calloc means contiguous allocation anta. So malloc means memory allocation, but calloc andre contiguous allocation anta antivi. Means so malloc ge matte calloc ಗೆ ಏನು ಡಿಫ್ರೆನ್ಸ್ ಅಂದರೆ malloc will allocates a single block of memory. So but single block of memory ಮಾತ್ರ allocate ಮಾಡುತ್ತೆ, but calloc allocates a multiple blocks of memory. It will allocates multiple blocks of memory. ಅಲ್ಲೇನು ಒಂದು ಸಿಂಗಲ್ ವೇರಿಯೇಬಲ್ಗೂ ನೀವು ಮೆಮೊರಿ ಅಲೋಕೇಟ್ ಮಾಡ್ಬೋದು ಬೈ ಯೂಸಿಂಗ್ malloc, ಬಟ್ calloc ಯೂಸ್ ಮಾಡಿ ಸಿಂಗಲ್ ವೇರಿಯೇಬಲ್ಗೆ ನೀವು ಮೆಮೊರಿನ ಅಲೋಕೇಟ್ ಮಾಡಲ್ಲ. ಆಸ್ ಇಟ್ ನೇಮ್ ಇಂಡಿಕೇಟ್ಸ್ ಇಟ್ ಇಸ್ ಕಾಂಟಿಜಿಯಸ್ ಅಲೋಕೇಶನ್, ಮೀನ್ಸ್ ಇಟ್ ವಿಲ್ ಅಲೋಕೇಟ್ ಎ ಮಲ್ಟಿಪಲ್ ಬ್ಲಾಕ್ಸ್ ಆಫ್ ಮೆಮೊರಿ ಅಂತ ಅಂತೀವಿ ಆಫ್ ಈಚ್ ಸೈಜ್ ಅಂಡ್ ಸೆಟ್ಸ್ ಆಲ್ ಬೈ. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಬ್ಲಾಕ್ಸ್ ಆಫ್ ಮೆಮೊರಿ ಅಂದ್ರೆ ಒಂದು ಬ್ಲಾಕ್ ಇಂಟು ಒಂದು ಬ್ಲಾಕ್ ಫ್ಲೋಟ್ ಆಗಿರಂಗಿಲ್ಲ, ಬಟ್ ಎಲ್ಲಾ ಬ್ಲಾಕ್ಸ್ ಒಂದೇ ಡೇಟಾ ಟೈಪ್ ಆಗಿರ್ಬೇಕು, ಇಂಟ್ ಅಥವಾ ಫ್ಲೋಟ್ ಆ ಥರ. ಸೊ ಸಿಂಟ್ಯಾಕ್ಸ್ ನೋಡೋಣ ಕೆಲಕ್ದು. ಸೊ ಫಾರ್ ಎಕ್ಸಾಂಪಲ್ ptr is equal to cast type star, ಇಲ್ಲಿ calloc malloc ಬದಲಿಗೆ ಏನಂತ ಬರೀತೀರಾ, calloc ಅಂತ ಬರೀತೀರಾ. ಸೊ n and then element size ಅಂತ ಹೇಳ್ತೀವಿ, element size. So in this way you are allocating. This is syntax for allocating a memory by using calloc. So ಏನು ptr is equal to cast type ಅಂದ್ರೆ data type. ಸೊ calloc ಫಂಕ್ಷನ್ ಯೂಸ್ ಮಾಡ್ತೀರಾ. ಎನ್ ಅಂದ್ರೆ ಎಷ್ಟು ಬ್ಲಾಕ್ಸ್ ಆಫ್ ಮೆಮೊರಿ ಅಂತ. ಸೊ ಸಿಂಗಲ್ ಅಲ್ಲ, ಇಲ್ಲಿ ಎನ್ ನಂಬರ್ ಆಫ್ ಬ್ಲಾಕ್ಸ್ ಅಂಡ್ ದೆನ್ ಎಲಿಮೆಂಟ್ ಸೈಜ್, ಸೊ ಎಷ್ಟು ಸೈಜ್ದು ಅಂತ. ಓಕೆ, ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಇದಕ್ಕೆ ಸೊ ಪಿ ಟಿ ಆರ್ ಇಸ್ ಈಕ್ವಲ್ ಟು ನಾವೇನ್ ಮಾಡ್ತಿದೀವಿ, ಫ್ಲೋಟ್ ಸ್ಟಾರ್ ಅಂಡ್ ದೆನ್ calloc. ಸೊ ಎಷ್ಟು ಬ್ಲಾಕ್ಸ್, ಫಾರ್ ಎಕ್ಸಾಂಪಲ್ 25 ಬ್ಲಾಕ್ಸ್ ನಾವು ಮೆಮೊರಿ ಅಲೋಕೇಟ್ ಮಾಡ್ತೀವಿ 25 ಬ್ಲಾಕ್ಸ್ಗೆ. ಅಂಡ್ ದೆನ್ ಎಲಿಮೆಂಟ್ ಸೈಜ್ ಅಂದ್ರೆ ಸೈಜ್ ಆಫ್ ಯಾವ ಡೇಟಾ ಟೈಪ್ ಯೂಸ್ ಮಾಡಿದ್ದೀವೋ ಅದೇ. ಸೊ ಫ್ಲೋಟ್, ಅರ್ಥ ಆಯ್ತಾ? ಸೊ ಸೈಜ್ ಆಫ್ ಫ್ಲೋಟ್ ಎಷ್ಟು, 4 ಇಂಟು 25. ಸೊ 25 ಇಂಟು 4 ಎಷ್ಟು, 100. ಸೊ ಪಿ ಟಿ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, 100. ಮೀನ್ಸ್ ಇಟ್ ವಿಲ್ ಅಲೋಕೇಟ್ 100 ಬೈಟ್ಸ್ ಆಫ್ ಮೆಮೊರಿ ಅಂತ. ಅಂದ್ರೆ 25 ಬ್ಲಾಕ್ಸ್ ಗೆ ನಾವು ಅಲೋಕೇಟ್ ಮಾಡ್ತಿದೀವಿ. ಒಂದೊಂದು ಬ್ಲಾಕ್ ಸೈಜ್ ಎಷ್ಟು, 4. ಯಾಕೆ ಹೇಳ್ರಿ, ಸೈಜ್ ಆಫ್ ಫ್ಲೋಟ್ ಎಷ್ಟು, 4. ಸೊ 25 ಬೈಟ್ಸ್ ಗೆ ಎಷ್ಟಾಗುತ್ತೆ, 25 ಬ್ಲಾಕ್ಸ್ ಗೆ ಒಂದೊಂದು ಬ್ಲಾಕಿಗೆ 4 ಬೈಟ್ಸ್ ಅಂದ್ರೆ 25 ಬ್ಲಾಕ್ಸ್ ಗೆ 100 ಆಯ್ತು. ಸೊ ಅವಾಗ ಇಟ್ ವಿಲ್ ಅಲೋಕೇಟ್ಸ್ 100 ಬೈಟ್ಸ್ ಆಫ್ ಮೆಮೊರಿ. ಓಕೆ, ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ calloc. ಸೊ ಲೆಟ್ಸ್ ಸಿ ದ ಪ್ರೋಗ್ರಾಮ್ ಫಾರ್ calloc, ಹೆಂಗ್ ಅಲೋಕೇಟ್ ಮಾಡುತ್ತದೆ ಮೆಮೊರಿ ಅಂತ. Program for calloc. So as usual, hash include stdio.h and then hash include stdlib.h. library function ಬೇಕಲ್ಲ ಇದಕ್ಕೆ stdlib.h. So void memory allocation for array using calloc. ಸೊ ಈ ತರ ಒಂದು ಫಂಕ್ಷನ್ ನ ಕಾಲ್ ಮಾಡ್ಕೊಂತೀರಾ. ಸೊ ಅಂಡ್ ದೆನ್ ವಾಯ್ಡ್ ಮೇನ್, ಗ್ಲೋಬಲ್ ಫಂಕ್ಷನ್ಸ್ ಅಂತ ಅಂತೀವಿ ಇದನ್ನ. ಓಕೆ, ವಾಯ್ಡ್ ಮೇನ್ ಗಿಂತ ಎದುರು ಫಂಕ್ಷನ್ ನ ನೀವು ಡಿಕ್ಲೇರ್ ಮಾಡಿದೀರಾ ಅಂದ್ರೆ ಅದು ಗ್ಲೋಬಲ್ ಫಂಕ್ಷನ್ಸ್ ಅಂತ. ಓಕೆ, ಅದು ಆಲ್ರೆಡಿ ನೀವು ಸಿ ಅಲ್ಲಿ ಕಲ್ತಿದ್ದೀರಲ್ವಾ, ಸಿ ಪ್ಲಸ್. ಓಕೆ, ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ಅದು. ಫಂಕ್ಷನ್ಸ್ ಯೂನಿಟ್ ಅಲ್ಲಿ ಗ್ಲೋಬಲ್ ಫಂಕ್ಷನ್ಸ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಪ್ರಿಂಟ್ ಎಫ್ memory allocation for array using calloc.
ಫಂಕ್ಷನ್ ಕಾಲ್ ಮಾಡ್ತೀರಾ ಏನಂತ ಮೆಮೊರಿ ಅಲೋಕೇಶನ್ ಫಾರ್ ಅರೇ ಯೂಸಿಂಗ್ ಕೆಲಾಕ್ ಅಂತ ಯೂಸಿಂಗ್ ಕೆಲಾಕ್ ಸೊ ಗೆಟ್ ch and then close. Okay, first ಏನ್ ಮಾಡಿದ್ರಾ hash include stdio.h and then hash include std library.h ಅಂದ್ರೆ ಹೆಡರ್ ಫೈಲ್ಸ್ ನ ನೀವು ಡಿಕ್ಲೇರ್ ಮಾಡಿದ್ದೀರಾ. ಅದಾದ್ಮೇಲೆ ಒಂದು ಗ್ಲೋಬಲ್ ಫಂಕ್ಷನ್ಸ್ ನ ಡಿಕ್ಲೇರ್ ಮಾಡಿದ್ರೆ ಏನಂತ ವಾಯ್ಡ್ ಮೆಮೊರಿ ಅಲೋಕೇಶನ್ ಫಾರ್ ಅರೇ ಯೂಸಿಂಗ್ ಕೆಲಾಕ್ ಅಂತ. ಅಂಡ್ ದೆನ್ ವಾಯ್ಡ್ ಮೇನ್ ಅಲ್ಲಿ ಕ್ಲಿಯರ್ ಸ್ಕ್ರೀನ್ ಅಂಡ್ ದೆನ್ ಫಸ್ಟ್ ಏನಂತ ಪ್ರಿಂಟ್ ಆಗುತ್ತೆ ಔಟ್ಪುಟ್. ಸೊ ಮೆಮೊರಿ allocation for array using ಕೆಲಾಕ್ ಅಂತ ಬರುತ್ತೆ ಯೂಸಿಂಗ್ ಕೆಲಾಕ್. ಸೊ ನೆಕ್ಸ್ಟ್ ಫಂಕ್ಷನ್ ಕಾಲ್ ಮಾಡ್ತಾರೆ ಯಾವ ಫಂಕ್ಷನ್ ಇದು ಮೆಮೊರಿ ಅಲೋಕೇಶನ್ ಫಾರ್ ಅರೇ ಯೂಸಿಂಗ್ ಕೆಲಾಕ್ ಅಂತ. ಸೊ ಫಂಕ್ಷನ್ ಕಾಲ್ ಆದ ತಕ್ಷಣ ಗೆಟ್ ch ಕ್ಲೋಸ್. ಓಕೆ, ಇದಿಷ್ಟು ಮೈನ್ ಪ್ರೋಗ್ರಾಮ್. ಸೊ ಬಟ್ ಈ ಫಂಕ್ಷನ್ ಒಳಗಡೆ ಏನ್ ಕೋಡ್ ಇರುತ್ತೆ ನೋಡೋಣ. ಸೊ ಮೆಮೊರಿ ಅಲೋಕೇಶನ್ ಫಾರ್ ಅರೇ ಯೂಸಿಂಗ್ ಕೆಲಾಕ್. ಸೊ ಇದ್ರೊಳಗಡೆ ಏನಿದೆ ಇಂಟ್ ನಮ್ ಐ ಅಂಡ್ ದೆನ್ ಸ್ಟಾರ್ ptr. ಸೊ printf enter number of elements so scanf %d and then address num. Okay, and then ptr is equal to int star ಕೆಲಾಕ್ num size of int if ptr is equal to null printf memory not allocated okay. So and then printf enter the elements so for I is equal to 0 I less than num and then I plus plus scanf %d ptr plus I. Okay, ಇದಿಷ್ಟು. ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ನೋಡೋಣ. ಸೊ ಇದ್ರಷ್ಟಲ್ಲಿ ಏನು ಬರುತ್ತೆ ಫಸ್ಟು ಇಂಟ್ ಅಂದರೆ ಯು ಆರ್ ಡಿಕ್ಲೇರಿಂಗ್ ದ ವೇರಿಯಬಲ್ ನಮ್ ಐ. ಸೊ ಸ್ಟಾರ್ ptr ಅಂದ್ರೆ ಏನು, ಇದು ಪಾಯಿಂಟರ್ ವೇರಿಯಬಲ್ ಮೀನ್ಸ್ ಇಟ್ ವಿಲ್ ಕಂಟೈನ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಅಂತ. ಸೊ printf ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇದು ಅರೇಯಲ್ಲಿ ಯಾಕಂದ್ರೆ ಮಲ್ಟಿಪಲ್ ಬ್ಲಾಕ್ಸ್ ಇರುತ್ತಲ್ವಾ, ಅದಕ್ಕೆ ಅರೇಗೆ ಮೆಮೊರಿ ಅಲೋಕೇಟ್ ಮಾಡೋಕ್ಕೆ ನಾವು ಕೆಲಾಕ್ ಆದ್ರೂ ಯೂಸ್ ಮಾಡ್ಬೋದು, ಮೆಲಾಕ್ ಆದ್ರೂ ಯೂಸ್ ಮಾಡ್ಬೋದು. ಸೊ ನೀವೆಷ್ಟು ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ 2 ಅಂತ ಕೊಟ್ರಿ, ಅದು ಯಾವ ವೇರಿಯಬಲ್ಗೆ ರೀಡ್ ಆಗುತ್ತೆ, ನಮ್ ವೇರಿಯಬಲ್ಗೆ. ಸೊ ನಮ್ ಇಸ್ ಈಕ್ವಲ್ ಟು 2 ಆಯ್ತು. ಸೊ ನೆಕ್ಸ್ಟ್ ಯು ಆರ್ ಅಲೋಕೇಟಿಂಗ್ ಎ ಮೆಮೊರಿ. ಸಿ ಹಿಯರ್ ptr ಇಸ್ ಈಕ್ವಲ್ ಟು ಇಂಟ್ ಸ್ಟಾರ್ ಕೆಲಾಕ್ ನಮ್ ಕಾಮ, ಅಲ್ಲಿ ಇಂಟು ಹಾಕ್ತಾ ಇದ್ವಿ ನಮ್ ಇಂಟು ಸೈಜ್ ಆಫ್ ಅಂತ. ಬಟ್ ಇಲ್ಲೇನ್ ಮಾಡ್ತೀವಿ, ಸಿಂಟ್ಯಾಕ್ಸ್ ಚೇಂಜ್ ಇದೆ ಕೆಲಾಕಿಗೆ. ಕಾಮ ನಮ್ ಅಂದ್ರೆ ಎಷ್ಟು ವೇರಿಯಬಲ್ಸ್ ಸರಿ ಎಷ್ಟಿದೆ ವೇರಿಯಬಲ್ ಇದು ಎಲಿಮೆಂಟ್ಸ್ ಅರೇದಲ್ಲಿ 2 ಅರೇ ಇದೆ. ಸೊ ಸೈಜ್ ಆಫ್ ಇಂಟ್ ಎಷ್ಟು 2. ಸೊ 2 ಇಂಟು 2 ಎಷ್ಟಾಯ್ತು 4. ಸೊ 4 ಎಲ್ಲಿಗೆ ptr ಇಸ್ ಈಕ್ವಲ್ ಟು 4 ಆಯ್ತು. ptr ಇಸ್ ಈಕ್ವಲ್ ಟು 4. ಓಕೆ, 4 ಬೈಟ್ಸ್ ಆಫ್ ಮೆಮೊರಿ ಅಲೋಕೇಟ್ ಆಯ್ತು. 4 ಈಕ್ವಲ್ ಟು 0 ನಾ ನೋ, ಅವಾಗ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ ಎಂಟರ್ ದ ಎಲಿಮೆಂಟ್ಸ್ ಅಂತ. ಎಂಟರ್ ದ ಎಲಿಮೆಂಟ್ಸ್.
ಸೊ ಫಸ್ಟ್ I is equal to 0, 0 ಲೆಸ್ ದ್ಯಾನ್ ನಮ್ ಅಂದ್ರೆ ಎಷ್ಟು 2, ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ ರೀಡ್ ಆಗುತ್ತೆ ಯಾವುದಕ್ಕೆ PTR ಪ್ಲಸ್ 0, PTR ಪ್ಲಸ್ 0ಗೆ 1, ಸೊ 1 PTR ಪ್ಲಸ್ 0 ಬಂತು. ಸೊ ನೆಕ್ಸ್ಟ್ I ಪ್ಲಸ್ ಪ್ಲಸ್ I ಏನಾಯ್ತು 1 ಲೆಸ್ ದ್ಯಾನ್ 2, ಕಂಡೀಷನ್ ಟ್ರೂ ಇದೆ. ಅವಾಗ PTR ಪ್ಲಸ್ I ಅಂದ್ರೆ ಎಷ್ಟು PTR ಪ್ಲಸ್ 1, ಅಲ್ಲಿಗೆ ಯಾವ ಎಲಿಮೆಂಟ್ ರೀಡ್ ಆಯ್ತು 2. ನಾವೇನೇನು ರೀಡ್ ಮಾಡಿದೀವಿ 1, 2 ಅಂತ ಎರಡು ಎಲಿಮೆಂಟ್ಸ್ ನ ಅರೇಗೆ ರೀಡ್ ಮಾಡಿದೀವಿ. ಸೊ ಯಾಕೆ ಹೇಳ್ರಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಅರೇ ಇಸ್ 2, ಅದಕ್ಕೆ 2 ಎಲಿಮೆಂಟ್ಸ್. ಸೊ 1, 2 ಅಥವಾ 10, 20 ಅಂತ ತೊಗೊಳ್ಳಿ. ಸೊ PTR ಪ್ಲಸ್ 0 ದಲ್ಲಿ ಏನಿದೆ 10 ಅಂಡ್ PTR ಪ್ಲಸ್ 1 ಅಲ್ಲಿ 20 ಇದೆ. ಸೊ ಇವಾಗ ಮತ್ತೆ I ಇನ್ಕ್ರಿಮೆಂಟ್ ಆಗುತ್ತೆ. 2 is less than 2 na? No, condition fails. So it will come out of the loop. So next continued program ಬರೀತೀನಿ ನಾನು. So continued program is for I is equal to 0, I less than num and then I plus plus. So printf element percentage d stored in percentage d. So backslash n, comma, so star PTR plus I and then comma PTR plus I. So free of close, free of PTR and then main function close ಆಗುತ್ತೆ. So see here for I is equal continued, ಅದೇನು ಲಾಸ್ಟ್ ಇತ್ತಲ್ಲ ಅದು ಕಂಟಿನ್ಯೂಯೇಷನ್ ಪ್ರೋಗ್ರಾಮ್ ಇದು. I is equal to 0, 0 ಲೆಸ್ ದ್ಯಾನ್ ನಮ್ ಎಷ್ಟಿದೆ 2, ಸೊ 0 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ ವಿತಿನ್ ಇದ್ರೊಳಗಡೆ ಏನಿರುತ್ತೋ ಅದರ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ ಎಲಿಮೆಂಟ್ ಪರ್ಸೆಂಟೇಜ್ ಡಿ. ಸೊ ಫಸ್ಟ್ ಏನಿದೆ ಪರ್ಸೆಂಟೇಜ್ ಡಿ, ಕಾಮ ಆದ್ಮೇಲೆ ಸೊ ಫಸ್ಟ್ ಯಾವ ವ್ಯಾಲ್ಯೂ ಇರುತ್ತೋ ಅದು ಫಸ್ಟ್ ಪರ್ಸೆಂಟೇಜ್ ಡಿ ಅಂತ. ಫಸ್ಟ್ ಏನಿದೆ ಸ್ಟಾರ್ PTR ಪ್ಲಸ್ I. ಸ್ಟಾರ್ ಅಂದ್ರೆ ಏನು ಇಟ್ ವಿಲ್ ಪ್ರಿಂಟ್ ದ ವ್ಯಾಲ್ಯೂ. ಬರೀ ಪಾಯಿಂಟರ್ ಇದ್ರೆ ಸೊ ಇಟ್ ವಿಲ್ ಕಂಟೈನ್ ದ ಅಡ್ರೆಸ್ ಅಂತ. ಸೊ ಸ್ಟಾರ್ ಇರೋದ್ರಿಂದ PTR ಪ್ಲಸ್ I, PTR I ಎಷ್ಟಿದೆ ಇವಾಗ 0. ಸೊ PTR ಪ್ಲಸ್ 0 ದಲ್ಲಿ ಯಾವ ವ್ಯಾಲ್ಯೂ ಇದೆ 10, ಸ್ಟೋರ್ಡ್ ಇನ್ ಅಡ್ರೆಸ್ PTR ಪ್ಲಸ್ I. ಬರೀ ಇಲ್ಲಿ ಡಿ ರೆಫರೆನ್ಸ್ ಆಪರೇಟರ್ ಇದ್ರೆ ಮಾತ್ರ ನೀವು ವ್ಯಾಲ್ಯೂ ಪ್ರಿಂಟ್ ಮಾಡ್ತೀರಾ, ಬಟ್ ಇಲ್ಲಿ ಏನು ಇಲ್ಲ. ಸೊ ಅದಕ್ಕೆ ಅಡ್ರೆಸ್ ಪ್ರಿಂಟ್ ಆಗುತ್ತೆ ಯಾವ ಅಡ್ರೆಸ್ ಅಲ್ಲಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ಆ 10 ನಂಬರು ಯಾವುದೋ 1982 ಅನ್ನೋ ಅಡ್ರೆಸ್ ಅಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ I ಪ್ಲಸ್ ಪ್ಲಸ್ I ಇನ್ಕ್ರಿಮೆಂಟ್ ಆಯ್ತು 1 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ. ಸೊ ಅಗೇನ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ ಎಲಿಮೆಂಟ್ ಪರ್ಸೆಂಟೇಜ್ ಡಿ PTR ಪ್ಲಸ್ I ಎಷ್ಟು ಇವಾಗ 1. ಸೊ PTR ಪ್ಲಸ್ 1 ಅಲ್ಲಿ ಯಾವ ಎಲಿಮೆಂಟ್ ಇದೆ 20, ಸ್ಟೋರ್ಡ್ ಇನ್ address 1984. Okay, so in this way you are allocating a multiple blocks of memory. ಅಂದ್ರೆ ನೀವು ಅರೇಗೆ ಮೆಮೊರಿ ಅಲೋಕೇಟ್ ಮಾಡಬೇಕು ರನ್ ಟೈಮ್ ಅಲ್ಲಿ ಅಂದ್ರೆ ಯು ಕ್ಯಾನ್ ಯೂಸ್ ದ malloc ಆರ್ kelloc, ಬಟ್ ಸಿಂಟ್ಯಾಕ್ಸ್ ಮಾತ್ರ ಚೇಂಜ್ ಇರುತ್ತೆ. ಅಲ್ಲಿ ನಮ್ ಸ್ಟಾರ್ ಇರುತ್ತೆ, ಬಟ್ ಇಲ್ಲಿ ನಮ್ ಕಾಮ ಸೈಜ್ ಆಫ್ ಇಂಟ್ ಅಂತ ಇರುತ್ತೆ. ಬಟ್ ಸಿಂಗಲ್ ವೇರಿಯೇಬಲ್ಗೆ ನೀವು ಮೆಮೊರಿ ಅಲೋಕೇಟ್ ಮಾಡಬೇಕು ಅಂದ್ರೆ you have to use only malloc. but multiple blocks ಗೆ ನೀವು malloc ಆದ್ರೂ ಯೂಸ್ ಮಾಡಬಹುದು, kelloc ಆದ್ರೂ ಯೂಸ್ ಮಾಡಬಹುದು, ಬಟ್ ಮಲ್ಟಿಪಲ್ ಬ್ಲಾಕ್ಸ್ ಯೂಶುವಲಿ kelloc ನ ಯೂಸ್ ಮಾಡ್ತಾರೆ. ಓಕೆ, so this is about the kelloc function. In the next class let's see the realloc. Okay, thank you.